ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ಇನ್ನು ಸ್ಟಾಫ್ ನರ್ಸ್ ಹಾಗೂ ಚಾರ್ಜ್ ಮ್ಯಾನ್ ಮತ್ತು ಸಹಾಯಕ ಕಲಾವಿದ ರಿಟೀಚರ್ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ. ಹಾಗೇನ ಸ್ಟಾಫ್ ನರ್ಸ್ ಹುದ್ದೆಗಳಿಗೆ SLC ಕೇಳಿದ್ದಾರೆ. ಚಾರ್ಜ್ ಮ್ಯಾನ್ ಹುದ್ದೆಗಳಿಗೆ SLC ಅಥವಾ ಡಿಪ್ಲೊಮಾ ಎನಿ ಡಿಗ್ರಿ. ಸಹಾಯಕ ಕಲಾವಿದ ರಿಟೀಚರ್ ನೋಡಿ 10ನೇ ತರಗತಿ ಅಥವಾ ಡಿಪ್ಲೊಮಾ ಕೇಳಿದ್ದೇನೆ. ಔಷಧಾಧಿಕಾರ PUC ಅಥವಾ ಡಿಪ್ಲೊಮಾ. ಚಾರ್ಜ್ ಮ್ಯಾನ್ ಗ್ರೂಪ್ C SLC ಡಿಪ್ಲೊಮಾ. ಅಂಗಡಿ ಅಧೀಕ್ಷಕರು ಪದವಿ ಕೇಳಿದ್ದಾರೆ ನೋಡಿ. ಅಗ್ನಿಶಾಮಕ ಯಂತ್ರ ಚಾಲಕ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಅಂಗಡಿಯವನು ಹಾಗೂ ಅಂಗಡಿಯವನು ಶಸ್ತ್ರಾಸ್ತ್ರ PUC ಕೇಳಿದ್ದಾರೆ ನೋಡಿ. ಈ ಒಂದು ಹುದ್ದೆಗಳಿಗೆ PUC ಆಗಿರಬೇಕು. ಹಾಗೆ ಸಾಮಾನ್ಯ ದರ್ಜೆಯ ನಾಗರಿಕ ಮೋಟಾರ್ ಚಾಲಕ ಮತ್ತು ವ್ಯಾಪಾರಿ ಮೇಟ್ ಈ ಒಂದು ಹುದ್ದೆಗಳಿದ್ದಾವೆ. ಹಾಗೆ ಇನ್ನು ವ್ಯಾಪಾರಿ ಮೇಟ್ ಕೀಟ ನಿಯಂತ್ರಕ ಕೆಲಸಗಾರ, ಭಂಡಾರಿ ಮತ್ತು ಲೇಡಿ ಹೆಲ್ತ್ ವಿಸಿಟರ್ 10th ಆಗಿರಬೇಕಾಗತ್ತೆ ನೋಡಿ. ಬಹುಕಾರ್ಯ ಸಿಬ್ಬಂದಿ SLC ಅಥವಾ ITI ಮಾಡ್ಕೊಂಡಿದ್ರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಬಹುಕಾರ್ಯ ಸಿಬ್ಬಂದಿ ವಾರ್ಡ್ ಸಹಾಯಕ ಈ ಒಂದು ಹುದ್ದೆಗಳು ಕೂಡ ಇದ್ದಾವೆ. ಡ್ರೆಸ್ಸರ್ಸ್, ಧೋಬಿ, ಮಾಲಿ ಮತ್ತು ಕ್ಷೌರಿಕ ಹುದ್ದೆಗಳಿದ್ದಾವೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ವಯೋಮಿತಿಯನ್ನು ನೋಡೋದಾದರೆ 18ರಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD UR ಅಭ್ಯರ್ಥಿಗಳಿಗೆ 10 ವರ್ಷ, PWD OBC ಅಭ್ಯರ್ಥಿಗಳಿಗೆ 13 ವರ್ಷ, PWD SC/ST ಅಭ್ಯರ್ಥಿಗಳಿಗೆ 15 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. SC/ST, ಮಾಜಿ ಸೈನಿಕರು, ವಿಕಲಚೇತನರು ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ. ಹಾಗೆ ಇತರ ಎಲ್ಲ ಒಂದು ಅಭ್ಯರ್ಥಿಗಳಿಗೆ 295 ಈ ಒಂದು 295 ರೂಪಾಯಿಯನ್ನು ನೀವು ಆನ್ಲೈನ್ ಅಥವಾ ಆಫ್ಲೈನ್ ಕಟ್ಬೋದಾಗಿರುತ್ತೆ. ಇನ್ನು ಆನ್ಲೈನ್ ಕಟ್ಟುವಂಥವರು ಈ ಒಂದು ಏನು ಅರ್ಜಿ ಶುಲ್ಕವನ್ನು ಕಟ್ಟುವಂಥವ್ರು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ನೀವು ಕಟ್ಟಬಹುದಾಗಿರುತ್ತೆ. ಹಾಗೆ ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ. ದೈಹಿಕ ಗುಣಮಟ್ಟ ಸಹಿಷ್ಣುತೆ ಪರೀಕ್ಷೆ ಇರುತ್ತೆ. ಹಾಗೆ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ಇಂಜಿನ್ ಚಾಲಕರಿಗೆ ಮಾತ್ರ ದೈಹಿಕ ಗುಣಮಟ್ಟದ ಸಹಿಷ್ಣುತೆ ಪರೀಕ್ಷೆ ಇರುತ್ತೆ ನೋಡಿ. ಆನಂತರ ದಾಖಲೆ ಪರಿಶೀಲನೆ ಆಗುತ್ತೆ. ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ. ಇನ್ನು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು 5/7/2025 ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಆದರೆ 18 ಜುಲೈ 2025 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಕೆ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ. ಇನ್ನು ಭಾರತೀಯ ನೌಕಾಪಡೆಯಿಂದ ಈ ಒಂದು ಹುದ್ದೆಗಳಾಗಿರ್ತವೆ. ಒಟ್ಟು 1097 ನೋಡಿ. 1097 ಹುದ್ದೆಗಳಿದ್ದಾವೆ. ಅಖಿಲ ಭಾರತದಲ್ಲಿ ನೇಮಕಾತಿ ಆಗುತ್ತೆ. ಹಾಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿರ್ತವೆ. ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಚಾರ್ಜ್ ಮ್ಯಾನ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ. ಒಟ್ಟು 18,000ದಿಂದ 1,42,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ, ಕರ್ನಾಟಕ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ಇನ್ನು ಸ್ಟಾಫ್ ನರ್ಸ್ ಹಾಗೂ ಚಾರ್ಜ್ ಮ್ಯಾನ್ ಮತ್ತು ಸಹಾಯಕ ಕಲಾವಿದ ರಿಟೀಚರ್ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ. ಹಾಗೇನ ಸ್ಟಾಫ್ ನರ್ಸ್ ಹುದ್ದೆಗಳಿಗೆ SLC ಕೇಳಿದ್ದಾರೆ. ಚಾರ್ಜ್ ಮ್ಯಾನ್ ಹುದ್ದೆಗಳಿಗೆ SLC ಅಥವಾ ಡಿಪ್ಲೊಮಾ ಎನಿ ಡಿಗ್ರಿ. ಸಹಾಯಕ ಕಲಾವಿದ ರಿಟೀಚರ್ ನೋಡಿ 10ನೇ ತರಗತಿ ಅಥವಾ ಡಿಪ್ಲೊಮಾ ಕೇಳಿದ್ದೇನೆ. ಔಷಧಾಧಿಕಾರ PUC ಅಥವಾ ಡಿಪ್ಲೊಮಾ. ಚಾರ್ಜ್ ಮ್ಯಾನ್ ಗ್ರೂಪ್ C SLC ಡಿಪ್ಲೊಮಾ. ಅಂಗಡಿ ಅಧೀಕ್ಷಕರು ಪದವಿ ಕೇಳಿದ್ದಾರೆ ನೋಡಿ. ಅಗ್ನಿಶಾಮಕ ಯಂತ್ರ ಚಾಲಕ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಅಂಗಡಿಯವನು ಹಾಗೂ ಅಂಗಡಿಯವನು ಶಸ್ತ್ರಾಸ್ತ್ರ PUC ಕೇಳಿದ್ದಾರೆ ನೋಡಿ. ಈ ಒಂದು ಹುದ್ದೆಗಳಿಗೆ PUC ಆಗಿರಬೇಕು. ಹಾಗೆ ಸಾಮಾನ್ಯ ದರ್ಜೆಯ ನಾಗರಿಕ ಮೋಟಾರ್ ಚಾಲಕ ಮತ್ತು ವ್ಯಾಪಾರಿ ಮೇಟ್ ಈ ಒಂದು ಹುದ್ದೆಗಳಿದ್ದಾವೆ. ಹಾಗೆ ಇನ್ನು ವ್ಯಾಪಾರಿ ಮೇಟ್ ಕೀಟ ನಿಯಂತ್ರಕ ಕೆಲಸಗಾರ, ಭಂಡಾರಿ ಮತ್ತು ಲೇಡಿ ಹೆಲ್ತ್ ವಿಸಿಟರ್ 10th ಆಗಿರಬೇಕಾಗತ್ತೆ ನೋಡಿ. ಬಹುಕಾರ್ಯ ಸಿಬ್ಬಂದಿ SLC ಅಥವಾ ITI ಮಾಡ್ಕೊಂಡಿದ್ರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಬಹುಕಾರ್ಯ ಸಿಬ್ಬಂದಿ ವಾರ್ಡ್ ಸಹಾಯಕ ಈ ಒಂದು ಹುದ್ದೆಗಳು ಕೂಡ ಇದ್ದಾವೆ. ಡ್ರೆಸ್ಸರ್ಸ್, ಧೋಬಿ, ಮಾಲಿ ಮತ್ತು ಕ್ಷೌರಿಕ ಹುದ್ದೆಗಳಿದ್ದಾವೆ ನೋಡಿ. ಇಷ್ಟೊಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ವಯೋಮಿತಿಯನ್ನು ನೋಡೋದಾದರೆ 18ರಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD UR ಅಭ್ಯರ್ಥಿಗಳಿಗೆ 10 ವರ್ಷ, PWD OBC ಅಭ್ಯರ್ಥಿಗಳಿಗೆ 13 ವರ್ಷ, PWD
SC/ST ಅಭ್ಯರ್ಥಿಗಳಿಗೆ 15 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. SC/ST ಮಾಜಿ ಸೈನಿಕರು, ವಿಕಲಚೇತನರು ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ. ಹಾಗೆ ಇತರ ಎಲ್ಲ ಒಂದು ಅಭ್ಯರ್ಥಿಗಳಿಗೆ 295 ಈ ಒಂದು 295 ರೂಪಾಯಿಯನ್ನು ನೀವು ಆನ್ಲೈನ್ ಅಥವಾ ಆಫ್ಲೈನ್ ಕಟ್ಬೋದಾಗಿರುತ್ತೆ. ಇನ್ನು ಆನ್ಲೈನ್ ಕಟ್ಟುವಂಥವರು ಈ ಒಂದು ಏನು ಅರ್ಜಿ ಶುಲ್ಕವನ್ನು ಕಟ್ಟುವಂಥವ್ರು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ನೀವು ಕಟ್ಬೋದಾಗಿರುತ್ತೆ. ಹಾಗೆ ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ, ದೈಹಿಕ ಗುಣಮಟ್ಟ ಸಹಿಷ್ಣುತೆ ಪರೀಕ್ಷೆ ಇರುತ್ತೆ. ಹಾಗೆ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ಇಂಜಿನ್ ಚಾಲಕರಿಗೆ ಮಾತ್ರ ದೈಹಿಕ ಗುಣಮಟ್ಟದ ಸಹಿಷ್ಣುತೆ ಪರೀಕ್ಷೆ ಇರುತ್ತೆ ನೋಡಿ. ಆನಂತರ ದಾಖಲೆ ಪರಿಶೀಲನೆ ಆಗುತ್ತೆ, ವೈದ್ಯಕೀಯ ಪರೀಕ್ಷೆ ಇರುತ್ತೆ, ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ. ಇನ್ನು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು 5/7/2025 ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಆದರೆ 18 ಜುಲೈ 2025 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಕೆ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ. ಇನ್ನು ಭಾರತೀಯ ನೌಕಾಪಡೆಯಿಂದ ಈ ಒಂದು ಹುದ್ದೆಗಳಾಗಿರ್ತವೆ. ಒಟ್ಟು 1097 ನೋಡಿ, 1097 ಹುದ್ದೆಗಳಿದ್ದಾವೆ. ಅಖಿಲ ಭಾರತದಲ್ಲಿ ನೇಮಕಾತಿ ಆಗುತ್ತೆ. ಹಾಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿರುತ್ತೆ. ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಚಾರ್ಜ್ಮ್ಯಾನ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ. ಒಟ್ಟು 18,000ದಿಂದ 1,42,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ.